ಅಖಿಲ ಅಖಿಲ ನಡೆದಿದ್ದೇನೆ ನೆನೆಸ್ಕೊತಾ ಇದ್ರೆ ಅರ್ಥ ಇಲ್ಲ. ಆಗ್ತಿಲ್ಲ, ಮರೆಯಕ್ಕಾಗ್ತಿಲ್ಲ. ನಡೆದಿದ್ದೆಲ್ಲ ಮತ್ತೆ ಮತ್ತೆ ನನ್ನ ಕಣ್ಮುಂದೆ ಬಂದು ನನ್ನ ಮನಸ್ಸನ್ನು ಕೊರಿತಾ ಇದೆ. ಹಾಗಂತ ಊಟ ತಿಂಡಿ ಬಿಟ್ರೆ ಅದು ನಿನ್ನ ಆರೋಗ್ಯ ಕೊರಿಯುತ್ತೆ. ಹೋಗ್ಲಿ ಬಿಡು, ಯಾರ್ದೋ ಕೆಟ್ಟ ದೃಷ್ಟಿ ನಡೆದೋಯ್ತು. ಕೆಟ್ಟ ದೃಷ್ಟಿ ಬಿದ್ದು ಸುಟ್ಟೋಗಿರೋದು ಸಣ್ಣ ಕರ್ಪೂರ ತುಂಡಲ್ಲ, ನೀವು ನನಗೋಸ್ಕರ ಕೊಟ್ಟ ಸ್ಪೆಷಲ್ ಗಿಫ್ಟ್. ಆ ಹುಡುಗಿ ಮಧ್ಯದಲ್ಲಿ ಹಾಗೆ ಓಡ್ ಬರ್ತಾಳೆ ಅಂತ ಯಾರಿಗೆ ಕನಸು ಬಿದ್ದಿತ್ತು? ನೋಡು, ಆಸೆ ಅನ್ನೋದು ಚಿಟ್ಟೆ ಇದ್ದ ಹಾಗೆ, ಅದು ಹಾರಾಡ್ತಾ ಇರುತ್ತೆ. ನಾವು ಆಸೆ ಪಟ್ಟು ಚಿಟ್ಟೆ ನಮ್ಮ ಹತ್ರಕ್ಕೆ ಬಂದರೆ ಅದು ನಮಗೆ ಸ್ವಂತ, ಇಲ್ದಿದ್ರೆ ಇಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ನಿಂದೇ ಮಾತುಗಳು, ನಿಂದೇ ಪಾಲಿಸಿ. ಸರಿ, ಈಗ ನಿನಗೊಂದು ಪ್ರಾಮಿಸ್ ಮಾಡ್ತೀನಿ. ಅದೇ ಥರದ ಇನ್ನೊಂದು ಪೇಂಟಿಂಗ್ ಮಾಡಿಸಿ ನಿನಗೆ ಕೊಡ್ತೀನಿ, ಓಕೆನಾ? ಅಖಿಲ, ಈ ಯೋಚನೆ ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ನಡಿ. ಬಾ, ಕಮಾನ್. ಅಮ್ಮ, ನಿನ್ನ ಜೀವನ ಹೇಗಿತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಖುಷಿಯಾಗಲಿ ಒಳ್ಳೆ ಗಳಿಗೆ ಆಗಲಿ ತುಂಬ ಹೊತ್ತು ಉಳಿಯೋದಿಲ್ಲ. ಖುಷಿಯಾಗಿ ದೂರದಿಂದ ನಿಂತ್ಕೊಂಡು ನೋಡೋಣ ಅಂತ ಹೋಗಿ ಕೆನ್ನೆಗೆ ಹೊಡೆಸ್ಕೊಂಡ್ ಬಂದಿದ್ದೀನಿ. ಈ ಮನೇಲಿ ನಾನು ಏನೇ ತಪ್ಪು ಮಾಡಿದ್ರು ಹೊಡಿತಾರೆ. ನಾನು ಬೇಕು ಅಂತ ತಪ್ಪು ಮಾಡಿದ್ನ? ಯಾಕಮ್ಮ ನನಗೆ ಹೀಗಾಗತ್ತೆ? ಯಾಕೆ? ನೋಡಿದ್ಯಾ ಅಮ್ಮ, ನೀನ್ ಪ್ರೀತಿಯಿಂದ ಕೊಟ್ಟಿದ್ದು ಓಲೆ ಅವ್ರು ಹೊಡೆದಾಗ ಅಲ್ಲೇ ಬಿದ್ದೋಗಿದೆ. ನಾನು ಮತ್ತೆ ಅಲ್ಲಿ ಹೋಗಿ ತರಕ್ಕೂ ಆಗಲ್ಲ. ಏನಮ್ಮ ಮಾಡಲಿ ಈಗ? ಅವ್ರು ಹೊಡೆದಿದ್ದಕ್ಕಿಂತ ಓಲೆ ಕಳೆದೋಗಿದ್ ನೋವೇ ತುಂಬ ಆಗ್ತಿದೆ ಅಮ್ಮ. ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನೀನು ಎಷ್ಟೇ ಬೇಡ ಅಂದ್ರೂ ನನ್ನಲ್ಲಿ ಬಂದು ತಪ್ಪು ಮಾಡಿದೆ. ನೀನಿನ್ನೂ ಅದೇ ಯೋಚನೆಯಲ್ಲಿದೆಯಾ? ಮರ್ತ್ಬಿಡು ಅದನ್ನ. ಅಪ್ಪ, ಅವ್ರು ಹೊಡೆದಾಗ ಒಂದು ಓಲೆ ಅಲ್ಲೇ ಬಿದ್ದೋಯ್ತಪ್ಪ. ಅದನ್ನ ಅಮ್ಮ ಪ್ರೀತಿಯಿಂದ ಕೊಟ್ಟಿದ್ದಪ್ಪ. ಹೋಗ್ಲಿ ಬಿಡು. ನಿಮ್ಮಮ್ಮ ಯಾವಾಗಲೂ ಹೇಳೋಳು, ಯಾವುದೇ ಫಂಕ್ಷನ್ಗೂ ಬರೀ ಗೈನಲ್ಲಿ ಹೋಗಬಾರ್ದು, ಗೌರವ ಅಲ್ಲ ಅಂತ. ಆ ಓಲೆ ಅಮ್ಮನವ್ರ ಫಂಕ್ಷನ್ಗೆ ಉಡುಗೊರೆ ಕೊಟ್ವಿ ತಿಳ್ಕೊ ಅಷ್ಟೇ. ಹಸ್ಕೊಂಡಿದ್ದೀರಿ, ಒಟ್ಟಿಗೆ ಊಟ ಮಾಡೋಣ. ಅಡುಗೆ ತರ್ತೀನಿ ರೀ. ಅಕ್ಕ, ನೀನು ನನ್ನ ಹತ್ರ ಏನು ಹೇಳ್ತಿದ್ಯೋ ಅದನ್ನ ಅಪ್ಪನ ಹತ್ರ ಹೇಳು. ಏನಮ್ಮ ಅದು? ಇಲ್ಲಪ್ಪ, ನಾನು ತಪ್ಪು ಮಾಡಿದ್ದೀನಿ. ಅಖಿಲಮ್ಮವ್ರು ಹೇಳ್ದಂಗೆ ನಾನು ಊರಿಗೆ ಹೊರಟೋಗ್ತೀನಿ. ಅಯ್ಯೋ ಹುಚ್ಚು ಹುಡುಗಿ, ಸಿಟ್ಟಿನಲ್ಲೇನೋ ಒಂದು ಮಾತು ಅಂತಾರೆ. ಈಗ ನೀನು ಓಲೆ ಕಳೆದೋಗಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡೆ ಅಲ್ವಾ? ಅದೇ ಓಲೆನ ಯಾರಾದರೂ ಹಾಳು ಮಾಡಿದ್ದಿದ್ರೆ ನಿಂಗೂ ಸಿಟ್ಟು ಬರ್ತಿರ್ಲಿಲ್ವಾ? ನೀನು ಹಾಗೆ ತಾನೇ ಹೇಳ್ತಿದ್ದೆ ಮನೆ ಬಿಟ್ಟು ಹೊಟ್ಟೋಗಿ ಅಂತ. ಇಲ್ಲಪ್ಪ, ಅವ್ರು ನನ್ನ ಜೊತೆ ಇರೋರು ಯಾರು ಕಣ್ಣು ಕಾಣಿಸ್ಬಾರ್ದು ಅಂತ ಹೇಳಿದ್ದಾರೆ. ನನ್ನಿಂದ ನೀನು ಯಾಕಪ್ಪ ಬರೋ ಥರ ಆಗಬೇಕು? ನಾನು ಗಣಿ ಊರಿಗೆ ಹೋಗ್ತೀವಿ. ಎಲ್ಲ ತಣ್ಣಗಾದ್ಮೇಲೆ ತಿಳಿಸು.
ಆವಾಗ ನೋಡೋಣ. ಈ ಊರಿನ ಜನ, ಈ ಮನೆ ನನಗೆ ಯಾವುದು ಅರ್ಥ ಆಗ್ತಿಲ್ಲ ಅಪ್ಪ. ಬೇಡ. ತಪ್ಪು ನಡೆದಿದೆ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕು ಹನುಮಂತು. ನೀನು ನಿನ್ ಜೊತೆಲಿರೋರು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಇವಳ ನೆರಳು ನಮ್ಮನೆ ಕಾಣಿಸಬಾರ್ದು. ನೋಡಿದ್ಯಾ ಏನೇನಾಯ್ತು ಅಂತ? ನಾವಿಬ್ರು ಜೊತೆಗೆ ಈ ಊರಿಗೆ ಬಂದ್ವಿ, ಆದರೆ ಈಗ ನಾನು ನಿನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ವಿಧಿ, ನಾನೇನು ಮಾಡಲಿ? ನಂದೇನೂ ತಪ್ಪಿಲ್ಲ ಅಂತ ನಿಂಗಾದರೂ ಗೊತ್ತಿದೆ ಅಂದ್ಕೋತೀನಿ. ನೀನು ನನ್ನ ಜೊತೆ ಬರಬೇಡ. ನೀನು ಇಲ್ಲಿದ್ರೇ ಕ್ಷೇಮ. ನಿನ್ನ ಮಣ್ಣಿಂದ ಹೊರಗೆ ತೆಗೆದ್ರೆ ಬತ್ತೋಗ್ತೀಯ. ನನ್ನ ಬದಲು ನಿನ್ನ ಬೇರೆ ಯಾರಾದರೂ ನೋಡ್ಕೊಳಕ್ಕೆ ಹೇಳೋಗ್ತೀನಿ. ಅವ್ರಿಗಿನ್ನಷ್ಟು ನೀರು ಗೊಬ್ಬರ ಹಾಕಿ ಇನ್ನು ಬೆಳ್ಸಕ್ಕೆ ಹೇಳ್ತೀನಿ. ಅಮ್ಮೋರು ಬಂದು ದೇವ್ರ ಮುಡಿಗೆ ಏರ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗು. ನಾನು ಬರಲಾ?